ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ ಫಸ್ಟ್ ಎಪಿಸೋಡ್ ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಫಸ್ಟ್ ಎಪಿಸೋಡ್ ನೋಡಿಲ್ಲ ಅವ್ರಿಗೋಸ್ಕರ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟಲ್ಲಿ ಪಿನ್ ಮಾಡ್ತೀನಿ, ಚೆಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೀರೋ ಮತ್ತು ಸೆಕ್ರೆಟರಿ ಕಿಮ್ ಮನೆಗೆ ರೀಚ್ ಆಗ್ತಾರೆ. ಸೆಕ್ರೆಟರಿ ಕಿಮ್ಗೆ ಪ್ರಮೋಷನ್ ಆಫರ್ ಕೂಡ ಸಿಗುತ್ತೆ. ಯಾಕೆಂದರೆ ಸೆಕ್ರೆಟರಿ ಕಿಮ್ ಕೆಲಸ ಬಿಡೋದು ಹೀರೋಗೆ ಚೂರು ಇಷ್ಟ ಇರೋದಿಲ್ಲ. ಸೆಕ್ರೆಟರಿ ಕಿಮ್ ಇದಕ್ಕೆ ರಿಪ್ಲೈ ಮಾಡೋ ಅಷ್ಟರಲ್ಲಿ ಹೀರೋನ ತಾಯಿ ಅಲ್ಲಿಗೆ ಬರ್ತಾರೆ. ಸೊ ಅದಕ್ಕೆ ಸೆಕ್ರೆಟರಿ ಕಿಮ್ ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಇವರೆಲ್ಲ ಒಳಗಡೆ ಹೋಗಿ ಡಿನ್ನರ್ಗೆ ಅಂತ ಕುತ್ಕೋತಾರೆ. ಎಲ್ಲ ನಗ್ನಗ್ತಾ ಡಿನ್ನರ್ ಮಾಡುವಾಗ ನಮ್ಮ ಹೀರೋ ಬರೀ ಕೆಲಸದ ಬಗ್ಗೆನೇ ಮಾತಾಡ್ತಿರ್ತಾನೆ. ಎಲ್ಲರಿಗೂ ಒಂಥರ ಅನ್ಕಂಫರ್ಟಬಲ್ ಅನ್ಸಿರುತ್ತೆ. ಆದರೂ ಎಲ್ಲರೂ ನಗ್ನಗ್ತಾ ಡಿನ್ನರ್ ಮಾಡ್ತಾರೆ. ಹೀರೋ ತಂದೆ ತಾಯಿಗೆ ಸೆಕ್ರೆಟರಿ ಕಿಮ್ಮೆ ಅವ್ರ ಮಗನ ಮದುವೆ ಆಗಿ ತನ್ನ ಸೊಸೆಯಾಗಿ ಬರಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವ್ರು ಯಾರು ಬಾಯ್ಬಿಟ್ಟು ಹೇಳೋದಿಲ್ಲ. ಈಗ ಸೀನು ಶಿಫ್ಟ್ ಆಗುತ್ತೆ. ಹೀರೋ ಮತ್ತೆ ಹೀರೋ ತಂದೆ ಕೂತಿರೋದನ್ನ ತೋರಿಸ್ತಾರೆ. ಹೀರೋ ಅಲ್ಲೂ ಕೂಡ ಕಂಪ್ನಿ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತಿರ್ತಾರೆ. ಆದ್ರೆ ಹೀರೋ ತಂದೆಗೆ ಒಂಚೂರು ಇಂಟ್ರೆಸ್ಟೇ ಇರೋದಿಲ್ಲ. ಅವ್ರು ಕೇಳ್ತಾರೆ, ನಿನ್ಗೆ ಮದ್ವೆ ಆಗೋ ಪ್ಲಾನ್ ಇದೆಯೋ ಇಲ್ವೋ ಅಂತ. ಅದಕ್ಕೆ ಹೀರೋ ಡೈರೆಕ್ಟ್ ಆಗಿ ಹೇಳ್ತಾರೆ ಇಲ್ಲ ಅಂತ. ಈಗ ಹೀರೋ ತಂದೆ ಡ್ರಾಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನನ್ಗಂತೂ ವಯಸ್ಸಾಯ್ತು, ನಾನು ಯಾವಾಗ ಸಾಯ್ತೀನೋ ಏನೋ ಗೊತ್ತಿಲ್ಲ, ನನ್ನ ಹೆಲ್ತ್ ಬೇರೆ ಏರುಪೇರು ಆಗ್ತಿದೆ, ನನ್ನ ಮದ್ವೆ ಆಗಿ ನನ್ನ ಮೊಮ್ಮಕ್ಳನ್ನ ನೋಡ್ಬೇಕು ಅನ್ನೋ ಆಸೆ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ನಿನ್ನೆ ಇನ್ನು ನಿಮ್ಮ ಹೆಲ್ತ್ ರಿಪೋರ್ಟ್ನ ನೋಡಿದೆ, ಎಲ್ಲ ನಾರ್ಮಲ್ ಆಗೇ ಇದೆ ಅಂತ. ಅದಕ್ಕೆ ಹೀರೋ ತಂದೆ ಹೇಳ್ತಾನೆ, ಅವ್ರಿಗೇನು ಗೊತ್ತು, ನನಗೆ ಗೊತ್ತು ಎಲ್ಲ, ನನಗೆ ಹುಷಾರಿಲ್ಲ ಅಂತಲೂ ನನಗೆ ಗೊತ್ತಾಗಲ್ವಾ. ಹೀರೋನ ತಂದೆ ಕೇಳ್ತಾರೆ, ಸೆಕ್ರೆಟರಿ ಕಿಮ್ ಕೆಲಸ ಬಿಡ್ತಿದಾರಂತೆ ನಿಜನಾ ಅಂತ. ಅದಕ್ಕೆ ಹೀರೋ ಹೇಳ್ತಾರೆ, ನಾನು ಏನೇ ಆದರೂ ಸೆಕ್ರೆಟರಿ ಕಿಮ್ನ ಕೆಲಸ ಬಿಡೋದಕ್ಕೆ ಬಿಡೋಲ್ಲ ಅಂತ. ಸೀನು ಶಿಫ್ಟ್ ಆಗುತ್ತೆ. ಹೀರೋ ತಾಯಿ ಹಾಗೂ ಸೆಕ್ರೆಟರಿ ಕಿಮ್ ಕಾಫಿ ಕುಡಿತಿರೋದನ್ನ ತೋರಿಸ್ತಾನೆ. ತಾಯಿ ಸೆಕ್ರೆಟರಿ ಕಿಮ್ಗೆ ಹೇಳ್ತಾಳೆ, ನನ್ನ ಮಗನಿಗೆ ನಿನ್ ಥರದ್ದೇ ಹುಡುಗಿನ ಕೊಟ್ಟು ನಾನು ಮದುವೆ ಮಾಡೋದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಶಾಕ್ ಆಗ್ತಾಳೆ. ಅದಕ್ಕೆ ಹೀರೋನ ತಾಯಿ ಕಾಮಿಡಿ ಮಾಡಿದ್ದು ಕೂಲಾಗಿರು ಅಂತ ಹೇಳ್ತಾರೆ. ಸೆಕ್ರೆಟರಿ ಕಿಮ್ನ ನಿನ್ಗೊಂದು ಸೀರಿಯಸ್ ವಿಷಯ ಕೇಳಬೇಕು, ನನಗೆ ಆನ್ಸರ್ ಕೊಡ್ತೀಯಾ ಅಂತ ಕೇಳಿದಾಗ ಹ್ಞೂ ಮ್ಯಾಮ್ ಕೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋನ ತಾಯಿ ತುಂಬ ಟೆನ್ಷನಲ್ಲಿ ನನ್ನ ಮಗನಿಗೆ ಏನಾದರೂ ಜೆಂಡರ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ನಗ್ತಾ ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್ ಅಂತ. ಮತ್ತು ನನ್ನ ಮಗನಿಗೆ ಯಾರು ಗರ್ಲ್ ಫ್ರೆಂಡೇ ಇಲ್ವಲ್ಲ, ಅವ್ರನ್ನ ಯಾರನ್ನೂ ಟಚ್ ಮಾಡೋಕ್ಕೆ ಬಿಡೋದೇ ಇಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ಮ್ಯಾಮ್ ಅಂತ ಹೇಳ್ತಾರೆ. ಹಾಗೆ ಹೀರೋ ಬಂದು ಸೆಕ್ರೆಟರಿ ಕಿಮ್ನ ಕರ್ಕೊಂಡು ಹೋಗ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನನ್ನ ಥರದ್ದೇ ಹುಡುಗಿನ ನಿಮಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ತಾಯಿ ಅಂತ. ಅದಕ್ಕೆ ಹೀರೋ ಕೇಳ್ತಾನೆ, ಅದಕ್ಕೆ ನೀನೇನಂದೆ ಅಂತ. ಸರ್ ನನಗೆ ಇದರಿಂದ ಪಕ್ಕ ಆಯಿತು, ನನ್ನ ಕೆಲಸ ಬಿಡೋದು ಕನ್ಫರ್ಮ್ ಅಂತ. ಈಗ ಹೀರೋಗೆ ಕೋಪ ಬರುತ್ತೆ. ಸೆಕ್ರೆಟರಿ ಕಿಮ್ಗೆ ಹೇಳ್ತಾರೆ, ನಾನು ನಿನಗೆ ಆಫರ್ಸ್ ಕೊಟ್ಟಾಗ ನೀನು ಒಪ್ಕೊಂಡಿದ್ದೆ ಅಲ್ವಾ, ಈಗ ಯಾಕೆ ಬಿಡ್ತೀನಿ ಅಂತ ಹೇಳ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನನ್ನ ಕೆಲಸ ಬಿಡ್ತಾ ಇರೋದು ನನ್ನ ಪರ್ಸ್ನಲ್ ರೀಸನ್ನಿಂದ ಅಂತ. ಕೊಟ್ಟಿರೋ ಆಫರ್ಸು ತುಂಬ ಚೆನ್ನಾಗಿದೆ, ಆದರೆ ನಾನು ಕೆಲಸ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಒಂದು ರೆಸ್ಟೋರೆಂಟ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಮತ್ತೆ ಅವರ ಸಿಸ್ಟರ್ ಕುತ್ಕೊಂಡು ಡಿನ್ನರ್ ಮಾಡ್ತಿರ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಸ್ಪಿಟಲಲ್ಲಿ ನಿಮ್ಗೇನಾದರೂ ಕೆಲಸ ಕಷ್ಟ ಆಗ್ತಿದ್ಯಾ ಅಂತ, ಯಾಕಿಷ್ಟು ಟಯರ್ಡ್ ಆಗಿ ಕಾಣಿಸ್ತಿದ್ದೀರಾ ಅಂತ. ಆಗ ನಮಗೆ ಗೊತ್ತಾಗುತ್ತೆ ಸೆಕ್ರೆಟರಿ ಕಿಮ್ಗೆ ಇಬ್ರು ಸಿಸ್ಟರ್ ಇದ್ದಾರೆ, ಅವರು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ ಅಂತ. ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಅಪ್ಪ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ ತಗೊಂಡಿದ್ರು ಅಂತ. ಅದಕ್ಕೆ ಅವರಿಬ್ರು ಸಿಸ್ಟರು ಟೆನ್ಷನ್ ಆಗ್ತಾರೆ, ಏನು ಪರ್ಸ್ನಲ್ ಲೋನ್ನ, ಮತ್ತು ಇವಾಗ ಏನು ಮಾಡೋದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ನನ್ನ ಹತ್ರ ಕಾರ್ ಇತ್ತು, ಅದನ್ನು ಮಾರಿದ ದುಡ್ಡಲ್ಲಿ ನಾನು ಲೋನ್ ತೀರಿಸಿದ್ದೀನಿ ಅಂತ. ಅದಕ್ಕೆ ಅವ್ರ ಸಿಸ್ಟರ್ ಕೇಳ್ತಾರೆ, ನಿನ್ನ ಹತ್ರ ಕಾರ್ ಇತ್ತಾ, ನೀನು ಯಾವಾಗ ಕಾರ್ ತೊಗೊಂಡೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಒಂದಿನ ನಾನು ಆಫೀಸ್ಗೆ 10 ಮಿನಿಟ್ಸ್ ಲೇಟಾಗಿ ಹೋದೆ, ಅದಕ್ಕೆ ನೆಕ್ಸ್ಟ್ ಡೇ ನನ್ನ ಬಾಸ್ ನನಗೆ ಒಂದು ಕಾರ್ ಕೊಡಿಸಿದ್ರು, ಅದು ಒಂದೇ ವಾರ ಇತ್ತಿದ್ದು, ಅದನ್ನು ಮಾರಿಬಿಟ್ಟು ನಾನು ಲೋನ್ ತೀರಿಸ್ದೆ ಅಂತ ಹೇಳ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತು ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಗೆ ಅಷ್ಟೆಲ್ಲ ಆಫರ್ ಕೊಟ್ಟರು ಕೂಡ ಸೆಕ್ರೆಟರಿ ಕಿಮ್ ಕೆಲಸನ ಕಂಟಿನ್ಯೂ ಮಾಡೋಕ್ಕೆ ಒಪ್ತಿಲ್ಲ ಅಂತ ಕೇಳಿ ಹೀರೋ ಫ್ರೆಂಡು ಫುಲ್ಲು ನಗ್ತಿರ್ತಾರೆ. ಹೀರೋ ಫ್ರೆಂಡ್ ಆ ಥರ ನಗ್ತಿರೋದು ನೋಡಿ ಹೀರೋಗೆ ಫುಲ್ಲು ಕೋಪ ಬರುತ್ತೆ. ಅದಕ್ಕೆ ಏನಕ್ಕೆ ನಗ್ತಿದ್ಯಾ ಅಂತ ಕೇಳಿದಾಗ ಹೀರೋ ಫ್ರೆಂಡ್ ನಗೋದನ್ನ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೆಲಸ ಬಿಡ್ತಿರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಯೋಚನೆ ಮಾಡ್ತಿರುವಾಗ ಹೀರೋ ಫ್ರೆಂಡ್ ಹೇಳ್ತಾರೆ, ನೀನು ಯೋಚನೆ ಮಾಡು, ನೀನೇನಾದರೂ ತಪ್ಪು ಮಾಡಿದ್ಯಾ, ಅದರಿಂದಾನೇ ಕೆಲಸ ಬಿಡ್ತಿರ್ಬೋದೇನೋ ಅಂತ. ಆಗ ಹೀರೋ ಪಾಸ್ಟಲ್ಲಿ ನಡೆದಿದ್ದ ಸ್ಟೋರಿನೆಲ್ಲ ನೆನಪಿಸ್ಕೋತಿರ್ತಾರೆ. ಒಂದಾದ್ಮೇಲೆ ಒಂದು ರಿವೈಂಡ್ ಆಗ್ತಾ ಇರುತ್ತೆ. ಆಗ ಒಂದು ಹುಡುಗಿ ಹೆಸರು ನೆನಪಾಗಿರ ಅಂತ ಒಂದು ಹುಡುಗಿ ಇರ್ತಾಳೆ. ಆ ಪಾಸ್ಟಲ್ಲಿ ಹೀರೋನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ.
ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಗೆ ಅಲರ್ಜಿ ಆಗಿರುತ್ತೆ. ಅದಕ್ಕೆ ಅವ್ರ ಸಿಸ್ಟರು ಮೆಡಿಸನ್ನ ಕೊಡ್ತಾರೆ. ಸಿಸ್ಟರ್ ಹೇಳ್ತಾರೆ ಫಸ್ಟ್ ಮೆಡಿಸನ್ ತಗೋ, ನಮ್ಮ ಫ್ಯಾಮಿಲಿಲಿ ಬರೀ ನಿನಗೆ ಮಾತ್ರ ಫೀವರ್ ಬರೋದು ಅಂತ. ಈಗ ಮತ್ತೆ ಸೀನು ಶಿಫ್ಟ್ ಆಗಿ ಪಾಸ್ಟ್ ನ ತೋರಿಸ್ತಾರೆ. ಉಜಿರಾ ಬಂದು ಸಡನ್ ಆಗಿ ಹೀರೋ ಮುಂದೆ ನಿಂತ್ಕೋತಾಳೆ. ಹೀರೋ ಕೇಳ್ತಾನೆ ನೀನೇನ್ ಇಲ್ಲಿ ಅಂತ. ಅದಕ್ಕೆ ಉಜಿರಾ ಹೇಳ್ತಾಳೆ ನಾನು ಇಲ್ಲಿ ಚೀಫ್ ಗೆಸ್ಟ್ ಅಂತ. ನಾನು ನಿನ್ನನ್ನು ಗೆಸ್ಟ್ ಲಿಸ್ಟಲ್ಲಿ ನೋಡಿ ಫುಲ್ಲು ಹ್ಯಾಪಿಯಾಗಿ ನಿಂಗೆ ಸರ್ಪ್ರೈಸ್ ಕೊಡಕ್ಕಂತ ಬಂದೆ, ನೀನೇನಾದರೂ ಒಂದು ಅಬ್ಸರ್ವ್ ಮಾಡ್ದ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಕನ್ಫ್ಯೂಸ್ ಆದಾಗ ಸೆಕ್ರೆಟರಿ ಕಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಕತ್ತತ್ರ ಕೈ ಆಡಿಸಿ ನಿನ್ನ ನೆಕ್ಲೆಸ್ನ ತೋರಿಸ್ತಾಳೆ. ಹೀರೋ ನಿನ್ನ ನೆಕ್ಲೆಸ್ಸು ಸೂಪರ್ ಆಗಿದೆ ಅಂತ ಹೇಳಿದಾಗ ಉಜಿರಾ ಹೇಳ್ತಾಳೆ ಇದು ನೀನೇ ನನಗೆ ಗಿಫ್ಟ್ ಮಾಡಿದ್ದು ಅಂತ. ಉಜಿರಾ ಹೇಳ್ತಾಳೆ ಇವತ್ತೊಂದು ಸ್ಪೆಷಲ್ ಡೇ, ಅದೇನು ಅಂತ ನಿನಗೆ ಗೊತ್ತಾ ಅಂತ. ಅದಕ್ಕೆ ಹೀರೋ ಕನ್ಫ್ಯೂಸ್ ಆಗ್ತಾನೆ. ಅದಕ್ಕೆ ಉಜಿರಾ ಹೇಳ್ತಾಳೆ ಇವತ್ತು ನನ್ನ ಬರ್ಡೇ, ನಿಂಗೆ ಗೊತ್ತಾ ಬರ್ಡೇ ದಿನ ಒಂದು ಬೊಕ್ಕೆ ಕೂಡ ಕೊಡ್ಬೋದು ಅಂತ. ಪಾರ್ಟಿಯಿಂದ ಸೆಕ್ರೆಟರಿ ಕಿಮ್ ಒಂದು ಬೊಕ್ಕೆ ಶಾಪ್ಗೆ ಹೊರಡೋಗ್ತಾಳೆ. ಅಲ್ಲಿ ಗೊತ್ತಾಗುತ್ತೆ ಸೆಕ್ರೆಟರಿ ಕಿಮ್ಗೆ ಫ್ಲವರಿಂದ ಅಲರ್ಜಿ ಇರುತ್ತೆ ಅಂತ. ಸೆಕ್ರೆಟರಿ ಕಿಮ್ ಫ್ಲವರ್ ಶಾಪ್ಗೆ ಹೋದಾಗಿಂದ ತುಂಬಾ ಸಫರ್ ಪಡ್ತಿರ್ತಾಳೆ. ಫ್ಲವರ್ ತಗೊಂಬಂದು ಉಜಿರಾಗೆ ಕೊಡ್ತಾಳೆ. ಫುಲ್ಲು ಹ್ಯಾಪಿಯಾಗಿ ಹೀರೋಗೆ ನೀನೇ ಬೆಸ್ಟ್ ಅಂತ ಹೇಳ್ತಾಳೆ. ಸೆಕ್ರೆಟರಿ ಕಿಮ್ಗೆ ಫ್ಲವರಿಂದ ಅಲರ್ಜಿ ಇರುತ್ತೆ. ಅದಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಸೆಕ್ರೆಟರಿ ಕಿಮ್ಗೆ ಫ್ಲವರಿಂದ ಅಲರ್ಜಿ ಇರೋದು ಹೀರೋಗೆ ಗೊತ್ತಿರೋದಿಲ್ಲ. ಈಗ ಪ್ರೆಸೆಂಟ್ನ ತೋರಿಸ್ತಾರೆ. ಉಜಿರಾಗೆ ಫ್ಲವರ್ ಕೊಟ್ಟಿದ್ದಕ್ಕೆ ಸೆಕ್ರೆಟರಿ ಕಿಮ್ ಅಳ್ತಿದ್ದಾರೆ ಅಂತ ಹೀರೋ ಅನ್ಕೋತಾರೆ. ಈಗ ಪ್ರೆಸೆಂಟ್ನ ತೋರಿಸ್ತಾರೆ. ಅವತ್ತು ಸೆಕ್ರೆಟರಿ ಕಿಮ್ ಉಜಿರಾಗೆ ಫ್ಲವರ್ ಕೊಟ್ಟಿದ್ದಕ್ಕೆ ಅಳ್ತಿದ್ರು ಅಂತ ಅವನ ಫ್ರೆಂಡ್ ಹತ್ರ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾರೆ ಬೇರೆ ಹುಡುಗಿರ್ಗೆ ಫ್ಲವರ್ಸ್ ತಂದಿದ್ದೀನಿ ಅನ್ನೋ ಕಾರಣಕ್ಕೆಲ್ಲ ಸೆಕ್ರೆಟರಿ ಕಿಮ್ ಕೆಲಸ ಬಿಡಲ್ವಲ್ಲ ಅಂತ. ಅದಕ್ಕೆ ಹೀರೋ ಏನೋ ಇಮ್ಯಾಜಿನೇಷನ್ ಮಾಡಿಕೊಂಡು ನಗ್ತಾ ನಗ್ತಾ ನಾನು ಇಷ್ಟೆಲ್ಲ ಕಂಟ್ರೋಲ್ ಮಾಡಿದೆ. 9 ಇಯರ್ಸಲ್ಲಿ ಒಂದು ರೋಬೋಟ್ ಕೂಡ ಒಬ್ರ ಜೊತೆ ಇದ್ರೆ ಲವ್ ಆಗ್ಬಿಡುತ್ತೆ. ಅದರಲ್ಲೂ ನಾನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ. ಮೋಸ್ಟ್ಲಿ ಇದೇ ಕಾರಣ ಇರಬೇಕು ಸೆಕ್ರೆಟರಿ ಕಿಮ್ ನನ್ನ ಪರ್ಸ್ನಲ್ ರೀಸನ್ ಅಂತ ಹೇಳ್ತಿದ್ದು. ಮೋಸ್ಟ್ಲಿ ಸೆಕ್ರೆಟರಿ ಕಿಮ್ಗೆ ನನ್ನ ಮೇಲೆ ಲವ್ ಆಗಿದೆ ಅಂತ ಅನಿಸುತ್ತೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ಮತ್ತು ಅವ್ರನ್ನ ಸಿಸ್ಟರ್ಸ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ನ ಸಿಸ್ಟರ್ ಹೇಳ್ತಿರ್ತಾರೆ ಮೋಸ್ಟ್ಲಿ ನಿಮ್ಮ ಬಾಸಿಗೆ ನಿನ್ನ ಮೇಲೆ ಲವ್ ಆಗಿರಬೇಕು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಜೋರಾಗಿ ನಗ್ತಾ ಹೇಳ್ತಾರೆ ಚಾನ್ಸೇ ಇಲ್ಲ, ಅದಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಅವ್ರನ್ನ ಪ್ರೀತಿಸೋ ಅಷ್ಟು ಬೇರೆ ಯಾರನ್ನೂ ಪ್ರೀತಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸೆಕ್ರೆಟರಿ ಕಿಮ್ ಹೇಳ್ತಾರೆ. ಅವ್ರ ಸಿಸ್ಟರ್ ಹೇಳ್ತಾರೆ ನಿಮ್ಮ ಬಾಸು ಇಷ್ಟು ವರ್ಷದಿಂದ ಸಿಂಗಲ್ ಆಗಿರೋದಕ್ಕೆ ನಾನು ಅಂದ್ಕೊಂಡೆ ನಿನ್ನನ್ನು ಇಷ್ಟಪಡ್ತಿದ್ದಾರೆ ಅಂತ. ಅದಕ್ಕೆ ಇನ್ನೊಬ್ಬರು ಸಿಸ್ಟರ್ ಹೇಳ್ತಾರೆ ಕಿಮ್ ಕೂಡ ಸಿಂಗಲ್ ಆಗೇ ಇದ್ದಾಳೆ ಅಂತ. ಅದಕ್ಕೆ ಅವ್ರ ಅಕ್ಕ ಅವ್ರಿಗೆ ಹೊಡೆದು ನೀನು ಸುಮ್ಮನೆ ಇರು ಅಂತ ಹೇಳ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾರೆ ನಿಮಗೊಂದು ಒಳ್ಳೆ ನ್ಯೂಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಏನು ಅಂತ ಕೇಳಿದಾಗ ನಾನು ಜಾಬ್ ಬಿಡ್ತಿದ್ದೀನಿ ಅಂತ ಹೇಳ್ತಾಳೆ. ಯಾಕೆ ಸಡನ್ನಾಗಿ ಜಾಬ್ ಬಿಡ್ತಿದ್ಯಾ ಅಂತ ಹೇಳಿದಾಗ ಸಾಲ ಎಲ್ಲ ತೀರಿದೆ, ಲೋನ್ ಎಲ್ಲ ಮುಗ್ದಿದೆ, ನನ್ನ ಪ್ರೊಫೈಲಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಬೇರೆ ಕಡೆ ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ತಾಳೆ. 9 ಇಯರ್ಸಿಂದ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈಗ ನನ್ನ ಪರ್ಸ್ನಲ್ ಲೈಫ್ನ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಸೆಕ್ರೆಟರಿ ಕಿಮ್ ಹೇಳ್ತಾಳೆ. ಸೆಕ್ರೆಟರಿ ಕಿಮ್ಗೆ ಇರೋದು ಕಾಲ್ ಬರುತ್ತೆ. ಅವ್ರ ಸಿಸ್ಟರ್ ಹೇಳ್ತಾರೆ ನಿಮ್ಮ ಬಾಸ ಕಾಲ್ ಮಾಡ್ತಿರೋದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೌದು ಅಂತ ಹೇಳಿದಾಗ ಅವ್ರ ಸಿಸ್ಟರ್ ಹೇಳ್ತಾರೆ ಕಾಲ್ ಪಿಕ್ ಮಾಡಬೇಡ ಕಟ್ ಮಾಡು ಅಂತ. ಅದ್ರ ಸೆಕ್ರೆಟರಿ ಕಿಮ್ ಕೇಳ್ದಲೆ ಕಾಲ್ ಪಿಕ್ ಮಾಡ್ತಾರೆ. ಹೀರೋ ಹೇಳ್ತಾನೆ ನಾನು ಎಲ್ಲಿದ್ದೀನಿ ಅಂತ ನಿಂಗೆ ಗೊತ್ತಲ್ವಾ, ಅಲ್ಲಿಗೆ ಬೇಗ ಬಂದ್ಬಿಡು ಅಂತ. ಸೆಕ್ರೆಟರಿ ಕಿಮ್ ಎಲ್ಲನೂ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕಾಲ್ ಹತ್ರ ಒಂದು ಸ್ಪೈಡರ್ ಓಡಾಡ್ತಿರುತ್ತೆ. ಅದನ್ನ ನೋಡಿ ಸೆಕ್ರೆಟರಿ ಕಿಮ್ ತುಂಬ ಭಯ ಪಡ್ತಾರೆ. ಪಾಸ್ಟಲ್ಲಿ ಸೆಕ್ರೆಟರಿ ಕಿಮ್ಗೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅದರಿಂದ ಸೆಕ್ರೆಟರಿ ಕಿಮ್ಗೆ ಸ್ಪೈಡರ್ ಅಂದರೆ ತುಂಬ ಭಯ ಆಗ್ತಿರುತ್ತೆ. ಆದರೆ ಸೆಕ್ರೆಟರಿ ಕಿಮ್ಗೆ ಅದು ನೆನಪಿರಲ್ಲ. ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ನ ಕೇಳ್ತಾರೆ ನಾನು 5 ಇಯರ್ಸ್ ಬೇಬಿ ಇದ್ದಾಗ ನಾನು ಎಲ್ಲೂ ಮಿಸ್ ಆಗಿರಲಿಲ್ಲ ಅಲ್ವಾ ಅಂತ. ಅದಕ್ಕೆ ನೀನು ಇನ್ನೂ ಅದನ್ನೇ ಇಟ್ಕೊಂಡಿದ್ಯಾ, ಆ ಥರ ಎಲ್ಲ ಏನೂ ಆಗಿರಲಿಲ್ಲ, ನೀನು ಆರಾಮಾಗಿ ಹೋಗ್ಬಿಡ್ಬಾ. ಅಲ್ಲಿಂದ ಕಾಮಾಗಿ ಸೆಕ್ರೆಟರಿ ಕಿಮ್ ಹೀರೋ ಇರೋ ಜಾಗಕ್ಕೆ ಹೋಗ್ತಾರೆ. ಹೀರೋ ಕಾರಲ್ಲಿ ಕುತ್ಕೊಂಡು ಸೆಕ್ರೆಟರಿ ಕಿಮ್ ನನ್ನ ಇಷ್ಟೊಂದು ಇಷ್ಟಪಡ್ತಾರ, ಬೇರೆ ಹುಡುಗಿರ್ಗೆ ನಾನು ಫ್ಲವರ್ಸ್ ಕೊಟ್ಟಿದ್ದು ನೋಡಿ ಸೆಕ್ರೆಟರಿ ಕಿಮ್ಗೆ ಇಷ್ಟೊಂದು ಜಲಸ್ ಫೀಲ್ ಆಯ್ತಾ, ನಾನು ಇದನ್ನೇ ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಅಫ್ಕೋರ್ಸ್ ಆ ಥರ ಆಗಲೇಬೇಕು ಹಾಗೆ ಹೀಗೆ ಅಂತ ತನಗೆ ತಾನೇ ಮಾತಾಡ್ಕೊತಿರ್ತಾರೆ. ಸೆಕ್ರೆಟರಿ ಕಿಮ್ ಯೋಚನೆ ಮಾಡ್ತಾರೆ ಇವ್ರೇನು ಮತ್ತೆ ಇವರೇ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ರಾ ಅಂತ. ಆಮೇಲೆ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೇಳಿ ಕಾರೊಳಗಡೆ ಬಂದು ಕೂತ್ಕೊಂಡಿದ ತಕ್ಷಣ ಹೀರೋ ಸೆಕ್ರೆಟರಿ ಕಿಮ್ಗೆ ಒಂದು ಫ್ಲವರ್ ಬುಕ್ಕೆನ ಕೊಡ್ತಾರೆ. ಹೀರೋಗೆ ಗೊತ್ತಿರಲ್ಲ ಸೆಕ್ರೆಟರಿ ಕಿಮ್ಗೆ ಫ್ಲವರಿಂದ ಅಲರ್ಜಿ ಇರುತ್ತೆ ಅಂತ. ಅದು ಸೀನಾಗಿ ಕನ್ವರ್ಟ್ ಆಗಿ ಅಕ್ಷಿ ಅಂತ ಆಚೆ ಬರುತ್ತೆ. ಸೆಕ್ರೆಟರಿ ಕಿಮ್ ಸಾರಿ ಕೇಳಿ ಫ್ಲವರ್ ಬುಕ್ಕೆನ ಡಿಕ್ಕಿಗೆ ತಗೊಂಡೋಗಿ ಬಿಸಾಕಿ ಒಂದು ಸ್ವಲ್ಪ ಗಾಳಿ ತಗೊಂಡು ಮತ್ತೆ ಕಾರಲ್ಲಿ ಬಂದು ಸಾರಿ ಸರ್ ಅಂತ ಕೇಳ್ತಾರೆ. ಹೀರೋ ಫುಲ್ಲು ಬ್ಲಶ್ ಮಾಡ್ತಾ ಸೆಕ್ರೆಟರಿ ಕಿಮ್ಗೆ ಹೇಳ್ತಾರೆ ನಾನು ಉಜಿರಾ ಜೊತೆ ಬ್ರೇಕಪ್ ಮಾಡ್ಕೋತೀನಿ ಅಂತ.
ಈಗ ನಿನಗೆ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ನನ್ಗೆ ಯಾಕೆ ಸರ್ ಖುಷಿ ಆಗಬೇಕು ಅಂತ ಹೇಳ್ತಾರೆ. ನನಗೆ ಈಗ ಅರ್ಥ ಆಯ್ತು ನಮ್ಮ ರಿಲೇಷನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ತುಂಬಾ ಕಾಂಪ್ಲಿಕೇಟ್ ಆಗಿರುತ್ತೆ ಅಂತ. ನಾವು ಬರೀ ಬಿಸ್ನೆಸ್ ಟು ಬಿಸ್ನೆಸ್ ಅಷ್ಟೇ, ಇನ್ಯಾವುದೇ ತರ ರಿಲೇಷನ್ ನಮ್ಮ ಮಧ್ಯದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾಳೆ ಲೀವ್ ತಗೊಂಡು ಯೋಚನೆ ಮಾಡು ಅಂತ ಹೇಳಿದಾಗ ಸೆಕ್ರೆಟರಿ ಕಿಮ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ. ಬರೀ ನಾಳೆ ಲೀವ್ ತಗೋಬಹುದು ಅನ್ನೋ ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾರೆ. ನಾಳೆ ಇಂಟರ್ವ್ಯೂಸ್ ಇದೆಯಲ್ಲ ಸರ್ ಹೊಸ ಸೆಕ್ರೆಟರಿಗಳದ್ದು, ಏನು ಮಾಡೋದು ಅಂತ ಹೇಳಿದಾಗ ಸರಿ ಆಯಿತು ಇಂಟರ್ವ್ಯೂ ಟೈಮಿಗೆ ಬಂದ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಹೀರೋ ಸೆಕ್ರೆಟರಿ ಕಿಮ್ನ ಕೇಳ್ತಾರೆ ನೀನು ಸೋಲಲ್ಲೇ ಇರ್ತೀಯ ಅಂತ, ಅದಕ್ಕೆ ಇನ್ನೂ ಏನೂ ಯೋಚನೆ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ನೀನು ಯಾವುದೇ ಪ್ಲಾನಿಂಗ್ ಇಲ್ದಲೆ ಕೆಲಸ ಯಾಕೆ ಬಿಡ್ತಿದ್ಯಾ ಅಂತ ಕೇಳಿದಾಗ ಸರ್ ನಾನು ಯಾರ ಸೆಕ್ರೆಟರಿನೂ ಆಗ್ದಲೆ ನಾನು ಕಿಮಿಸು ಆಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ, ಲೈಫ್ನ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮನೆನ ತೋರಿಸ್ತಾರೆ. ಬೆಳಗಿನ ಜಾವ 5 ಗಂಟೆ ಆಗಿರುತ್ತೆ. ಆದರೆ ಹೀರೋ ರಾತ್ರಿಯಿಂದ ನಿದ್ದೆನೇ ಮಾಡಿರೋದಿಲ್ಲ. ಹೀರೋ ಫುಲ್ಲು ಡಿಪ್ರೆಷನ್ಗೆ ಹೋಗಿರೋ ಥರ ಫೀಲಲ್ಲಿ ಇರ್ತಾನೆ. ಹೀರೋ ಹೇಳ್ತಾನೆ ನಾವು ಇಷ್ಟು ವರ್ಷ ಟೈಮ್ ಸ್ಪೆಂಡ್ ಮಾಡಿರೋದು ಯಾವುದು ಲೆಕ್ಕಕ್ಕಿಲ್ವಾ ಅಂತ. ಹೀರೋ ಯಾವ ಥರ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಲೈಫಲ್ಲಿ ಏನೋ ಕಳ್ಕೊಬಿಟ್ಟಿದ್ದೀನಿ ಅನ್ನೋ ಥರ ಬಿಹೇವ್ ಮಾಡ್ತಿರ್ತಾರೆ. ಶವರ್ ತಗೊಂಡು ಬಂದು ಮಿರರ್ ಮುಂದೆ ನಿಂತಾಗ ಒಂದು ಹಣೆಯಲ್ಲಿ ಚಿಕ್ಕ ಪಿಂಪಲ್ ಆಗಿರುತ್ತೆ. ಹೀರೋಗೆ ಕೋಪ ಬಂದು ಆ ಪಿಂಪಲ್ಗೂ ಬೈತಿರುತ್ತೆ, ನಿನಗೆ ಇಷ್ಟು ಧೈರ್ಯ ನನ್ನ ಮುಖದ ಮೇಲೆ ಬರೋದಕ್ಕೆ ಅಂತ, ಇವತ್ತಿನ ದಿನಾನೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾನೆ. ಹೀರೋಗೆ ಆಫೀಸ್ಗೆ ಹೋಗೋಕ್ಕೂ ಇಂಟ್ರೆಸ್ಟೇ ಇರೋದಿಲ್ಲ. ಯಾಕೆಂದರೆ ಸೆಕ್ರೆಟರಿ ಕಿಮ್ಮೆ ಎಲ್ಲ ವರ್ಕ್ನು ಮಾಡ್ಕೊಡ್ತಿದ್ದರಿಂದ ಹೀರೋಗೆ ಟೈ ಕಟ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಇವತ್ತು ಕಂಪ್ನಿಗೆ ಹಾಗೆ ಹೋಗ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಸೆಕ್ರೆಟರಿ ಕಿಮ್ ಮನೆನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಇನ್ನೂ ಮಲ್ಕೊಂಡಿರ್ತಾರೆ. ಕಂಡ್ಬಿಟ್ಟು ಹೇಳ್ತಾರೆ ಎಷ್ಟು ದಿನ ಆದಮೇಲೆ ಇಷ್ಟು ಒಳ್ಳೆ ನಿದ್ದೆ ಮಾಡಿದೆ ನಾನು ಅಂತ. ಡೈಲಿ ಬೆಳಗ್ಗೆ ಎದ್ದು ಅಷ್ಟು ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಇವತ್ತಂತೂ ನಾನು ಸಖತ್ ಹ್ಯಾಪಿ ಆಗಿದ್ದೀನಿ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಕಂಪ್ನಿಗೆ ಬರ್ತಾನೆ. ಅಲ್ಲಿ ಸೆಕ್ರೆಟರಿ ಕಿಮ್ ಕುತ್ಕೊಳ್ಳೋ ಜಾಗ ನೋಡಿದ್ರೆ ಖಾಲಿ ಇರುತ್ತೆ. ಅದು ನೋಡಿ ಹೀರೋಗೆ ಫುಲ್ಲು ಬೇಜಾರಾಗುತ್ತೆ. ಹೀರೋ ಕ್ಯಾಬಿನ್ ಒಳಗಡೆ ಹೋದ್ರೆ ಸೆಕ್ರೆಟರಿ ಕಿಮ್ನ ರೆಸಿಗ್ನೇಷನ್ ಲೆಟರ್ ಕೂಡ ಸಿಗುತ್ತೆ. ಅದು ನೋಡಿ ಇನ್ನೂ ಮೂಡ್ ಆಫ್ ಆಗುತ್ತೆ. ಮತ್ತೆ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ನ ಮನೆನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ತುಂಬಾ ದಿನಗಳಾದ್ಮೇಲೆ ಲೇಟಾಗಿ ಕೆಲ್ಸಕ್ಕೆ ಹೋಗ್ತಿರೋಕ್ಕೆ ತುಂಬಾ ಹ್ಯಾಪಿಯಾಗಿ ಹೋಗ್ತಿರ್ತಾಳೆ. ಈಗ ಹೀರೋ ಮತ್ತೆ ಹೀರೋ ಫ್ರೆಂಡ್ನ ತೋರಿಸ್ತಾರೆ. ಹೀರೋ ತುಂಬ ಚಾಕ್ಲೇಟ್ಸ್ನ ತಿನ್ಕೊಂಡು ಬೇಜಾರಲ್ಲಿ ಹೇಳ್ತಿರ್ತಾರೆ, ಸೆಕ್ರೆಟರಿ ಕಿಮ್ 9 ಇಯರ್ಸ್ ಮೆಮೊರೀಸ್ನ ಹೇಗೆ ಮರೆಯೋಕ್ಕೆ ಸಾಧ್ಯ, ಎಷ್ಟೋ ಮದುವೆಗಳು 9 ಇಯರ್ಸಲ್ಲಿ ಡಿವೋರ್ಸ್ ಕೂಡ ಆಗೋಗಿರುತ್ತೆ. ಸೆಕ್ರೆಟರಿ ಕಿಮ್ ಇದನ್ನೆಲ್ಲ ಹೇಗೆ ಮರೆಯೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ನಮ್ಮ ಹೀರೋ ಹೇಳ್ತಾರೆ, ನನ್ನಿಂದಾನೇ ಏನಾದರೂ ಮಿಸ್ಟೇಕ್ ಆಗಿದೆಯಾ, ಅದಕ್ಕೆ ಸೆಕ್ರೆಟರಿ ಕಿಮ್ ಕೆಲಸ ಬಿಡ್ತಿದ್ದಾರಾ ಅಂತ. ಹೀರೋನ ಫ್ರೆಂಡ್ ಹೇಳ್ತಾರೆ, ನೀನು 9 ಇಯರ್ಸಿಂದ ಸೆಕ್ರೆಟರಿ ಕಿಮ್ ಜೊತೆ ಕೆಲಸ ಮಾಡ್ತಿರೋದಕ್ಕೆ ಅವ್ರ ಅಭ್ಯಾಸ ಆಗೋಗಿದೆ ಅಂತ. ಹೀರೋ ಫ್ರೆಂಡ್ ಹೇಳ್ತಾರೆ, ನನ್ಗನ್ಸುತ್ತೆ ನೀನು ಸೆಕ್ರೆಟರಿ ಕಿಮ್ನ ಲವ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಹೀರೋ ಗುರಾಯಿಸ್ಕೊಂಡು ನೋಡ್ತಾರೆ. ಎಷ್ಟೋ ಜನ ಹುಡುಗಿರು ನೀನು ಸೆಕ್ರೆಟರಿ ಆಗೋಕ್ಕೆ ರೆಡಿ ಇದ್ದಾರೆ, ನೀನು ಸೆಕ್ರೆಟರಿ ಕಿಮ್ನ ಯಾಕೆ ಫೋರ್ಸ್ ಮಾಡ್ತಿದ್ಯಾ, ಸೆಕ್ರೆಟರಿ ಕಿಮ್ ಮೇಲೆ ಏನಾದರೂ ಸ್ಪೆಷಲ್ ಇದೆಯಾ ಅಂತ ಕೇಳಿದಾಗ ಸೆಕ್ರೆಟರಿ ಕಿಮ್ ಅಂತ ಹೇಳಿ 1 ಸೆಕೆಂಡ್ ಯೋಚನೆ ಮಾಡಿ ಸೆಕ್ರೆಟರಿ ಕಿಮ್ ಅದಕ್ಕೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ತಾನೆ. ಈಗ ಕಿಮ್ಮಿಸೋನ ತೋರಿಸ್ತಾರೆ. ಅವಳು ಒಂದು ಆರ್ಟಿಕಲಲ್ಲಿ ಟೈಪ್ ಮಾಡ್ತಿರ್ತಾಳೆ, ಸೆಕ್ರೆಟ್ರಿ ಆಗೋದು ತುಂಬ ಕಷ್ಟ, ಯಾಕೆ ಅಂದರೆ ನಗು ಇಲ್ಲ ಅಂದರೂ ಕೂಡ ಯಾವಾಗಲೂ ಫೇಸಲ್ಲಿ ಸ್ಮೈಲ್ನ ಇಟ್ಕೊಂಡೇ ಇರಬೇಕು. ಟೈಮಿಗೆ ನಮ್ಮ ಹೀರೋನ ಎಂಟ್ರಿ ಆಗುತ್ತೆ. ಹೀರೋ ಫೇಸಲ್ಲಿ ಪಿಂಪಲ್ ಆಗಿರೋದು ನೋಡಿ ಸೆಕ್ರೆಟರಿ ಕಿಮ್ ಶಾಕ್ ಆಗಿ ಸರ್ ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಫೈನ್ ಆಗಿದ್ದೀನಿ, ನೋ ಪ್ರಾಬ್ಲಮ್ ಅಂತ. ಅದಕ್ಕೆ ಮೆಡಿಸಿನ್ಸ್ ತರಿಸ್ತೀನಿ ಸರ್ ಅಂತ ಹೇಳ್ತಾಳೆ. ಹೊಸ ಸೆಕ್ರೆಟರಿಯ ಇಂಟರ್ವ್ಯೂ ತಗೋಬೇಕಾಗಿರುತ್ತೆ. ಬಂದಿರೋ ಹುಡುಗಿಯ ಸರ್ನೇಮ್ ಕೂಡ ಮಿಸ್ ಕಿಮ್ ಆಗಿ ಇರುತ್ತೆ. ಸೆಕ್ರೆಟರಿ ಕಿಮ್ ಕ್ವಶನ್ಸ್ಗಳನ್ನ ಹೀರೋಗೆ ಕೊಡ್ತಾಳೆ. ಸರ್ ಇದು ಇಂಟರ್ವ್ಯೂ ಕ್ವಶನ್ಗಳು ಅಂತ. ಈಗ ಹೀರೋ ಕ್ವಶನ್ ಕೇಳ್ತಾನೆ, ಕಿಮ್ಜಿಯಾ ನೀವು ಸೆಕ್ರೆಟರಿ ಆದರೆ ಯಾರ ಥರ ಇರೋಕ್ಕೆ ಇಷ್ಟಪಡ್ತೀರಾ ಅಂತ, ಕಿಮ್ಜಿಯಾ ಆಗಿ ಅಥವಾ ಸೆಕ್ರೆಟರಿ ಕಿಮ್ ಆಗಿ ಅಂತ. ಅದಕ್ಕೆ ಕಿಮ್ಜಿಯಾ ಹೇಳ್ತಾಳೆ, ನಾನು ಕಿಮ್ಜಿಯಾ ಆದರೂ ಓಕೆ, ಸೆಕ್ರೆಟರಿ ಕಿಮ್ ಆದರೂ ಓಕೆ, ನೀವು ಯಾರ ಥರ ಹೇಳ್ತೀರೋ ನಾನು ಆ ಥರ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ಈಗ ಹೀರೋ ಸೆಕ್ರೆಟರಿ ಕಿಮ್ಗೆ ಕ್ವಶನ್ ಕೇಳೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಸೆಕ್ರೆಟರಿ ಆಗೋಕೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕಿಮ್ಜಿಯಾ ಹೇಳ್ತಾಳೆ, ಸೆಕ್ರೆಟರಿ ಆದರೆ ಬಾಸ್ನ ಮಗು ಥರ ನೋಡ್ಕೋಬೇಕು ಅಂತ. ಹೀರೋ ಕೇಳ್ತಾನೆ, ನಿನ್ನ ಬಾಸು 100% ಪರ್ಫೆಕ್ಟ್ ಆಗಿದ್ದರೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತೀಯಾ ಅಂತ. ಅದಕ್ಕೆ ಕಿಮ್ಜಿಯಾ ಫುಲ್ಲು ಸ್ಮೈಲ್ ಮಾಡಿ, ಇದು ನಾನು ಕೇಳಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ.
ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನೀ 100% ಅವ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗುತ್ತಾ ಅಂತ. ಅದಕ್ಕೆ ಸ್ವಲ್ಪ ಆಗಲ್ವೇನೋ ಅಂತ ಕಿಮ್ ಜಿಯಾ ಹೇಳ್ತಾಳೆ. ಹೀರೋ ಹೇಳ್ತಾನೆ, ನೀನ್ ಕೆಲಸ ಬಿಡುವಾಗ ಪರ್ಸನಲ್ ರೀಸನ್ಸ್ ಇಂದ ಕೆಲಸ ಬಿಡಬಾರ್ದು ಅಂತ. ಅದಕ್ಕೆ ಕಿಮ್ ಜಿಯಾ ಹೇಳ್ತಾಳೆ, ನಾನು ಕೆಲ್ಸಕ್ಕೋಸ್ಕರ ಬೇಕಾದ್ರೂ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನಿಜವಾಗ್ಲೂ ಪ್ರಾಣ ಬಿಡ್ತೀಯಾ ಅಂತ. ಹೀರೋ ಹೀರೋಯಿನ್ ಕ್ಯೂಟ್ ಫೈಟ್ ನಡೀತಿರುತ್ತೆ. ಕಿಮ್ ಜಿಯಾನ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತೆ ಹೀರೋ ಕೇಳ್ತಾನೆ, ಸೆಕ್ರೆಟ್ರಿ ಕಿಮ್ ನಿನ್ನ ಕೆಲಸ ಬಿಡ್ತಿರೋದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನನ್ನ ಲೈಫ್ನ ಎಂಜಾಯ್ ಮಾಡಬೇಕು ಅಂತ. ನನಗೀಗ ಆಲ್ರೆಡಿ 29 ಇಯರ್ಸ್ ಆಗಿದೆ. ನಾನು ಯಾವುದಾದ್ರೂ ಒಂದೊಳ್ಳೆ ಬಾಯ್ ಫ್ರೆಂಡ್ನ ನೋಡಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಒಂದು ಬಾಸ್ ಫುಲ್ ಶಾಕ್ ಆಗಿ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಸೆಕ್ರೆಟ್ರಿ ಕಿಮ್ ಒಂದು ರೆಸ್ಟೋರೆಂಟ್ಗೆ ಹೋಗ್ತಿರ್ತಾರೆ. ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಎಲ್ಲರೂ ಮದುವೆ ಆದರೆ ಏನೇನು ಪ್ರಾಬ್ಲಮ್ಮು ಅಂತ ಮಾತಾಡ್ತಿರ್ತಾರೆ. ಸೆಕ್ರೆಟ್ರಿ ಕಿಮ್ಗೂ ಹೇಳ್ತಾರೆ, ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ನಗ್ತಿರ್ತಾರೆ. ಅಲ್ಲಿದ್ದ ಅವಳ ಫ್ರೆಂಡ್ ಒಬ್ಳು ವಾಶ್ರೂಮ್ಗೆ ಹೋಗಬೇಕು ಅಂತ ಇದ್ದಾಗ ಸೆಕ್ರೆಟ್ರಿ ಕಿಮ್ ಮತ್ತು ಇನ್ನೊಬ್ರು ಬ್ಯಾಗ್ ಬಿದ್ದೋಗುತ್ತೆ. ಸೆಕ್ರೆಟ್ರಿ ಕಿಮ್ಮಲ್ಲಿ ಎಲ್ಲ ವಸ್ತುಗಳು ಬರೀ ಮೆನ್ಸ್ ಯೂಸ್ ಮಾಡೋ ವಸ್ತುಗಳೇ ಇರುತ್ತೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾರೆ, ನಮ್ಮ ಬಾಸಿಗೆ ಯಾವಾಗ ಏನು ಬೇಕಾಗತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಎಲ್ಲನೂ ನಾನು ಕ್ಯಾರಿ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟ್ರಿ ಕಿಮ್ ಬಸ್ನಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಸೆಕ್ರೆಟ್ರಿ ಕಿಮ್ ಬಸ್ನಲ್ಲಿ ಹೋಗ್ತಿರುವಾಗ ಒಂದು ಹ್ಯಾಪಿ ಫ್ಯಾಮಿಲಿನ ನೋಡಿ ನಂದು ಇದೇ ಥರ ಒಂದು ಹ್ಯಾಪಿ ಫ್ಯಾಮಿಲಿ ಇರಬೇಕಿತ್ತು ಅಂತ ಅನ್ಕೋತಾರೆ. ಈಗ ಸೆಕ್ರೆಟ್ರಿ ಕಿಮ್ ಮನೆಗೆ ಬರ್ತಾರೆ. ಸೆಕ್ರೆಟ್ರಿ ಕಿಮ್ 9 ಇಯರ್ಸಿಂದ ವರ್ಕ್ ಮಾಡಿರೋ ಕಂಪ್ನಿಯಲ್ಲಿ ಸ್ಟಾರ್ಟಿಂಗ್ ತುಂಬ ಕಷ್ಟಪಟ್ಟಿರ್ತಾರೆ. ಆಗ ಎಲ್ಲನೂ ನೋಟ್ ಮಾಡಿ ಇಟ್ಕೊಳ್ತಾರೆ. ಅದನ್ನು ಈಗ ಹೊಸ್ದಾಗಿ ಅಪಾಯಿಂಟ್ ಆಗಿರೋ ಸೆಕ್ರೆಟ್ರಿ ಕಿಮ್ಮಿ ಜಾಗೆ ಅಂತ ಎಲ್ಲ ಬಾಕ್ಸಲ್ಲಿ ಎತ್ತಿರ್ತಾರೆ. ಸೆಕ್ರೆಟ್ರಿ ಕಿಮ್ ಕೂತ್ಕೊಂಡು ಕಿಮ್ಮಿ ಜಾಗೆ ಅಂತ ಒಂದು ಚಿಕ್ಕ ನೋಟ್ ಬರೀತಾರೆ. ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು, ಯಾವಾಗಲೂ ಹ್ಯಾಪಿಯಾಗಿರೋ. ಈಗ ಡ್ರಾಮಾದ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ದ ಸೀನ್ನ ತೋರಿಸ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ಇದೆಲ್ಲ ನಮ್ಮ ಹೀರೋ ಪಾಸ್ಟ್ನಲ್ಲಿ ನಡೆದ ಸ್ಟೋರಿನ ನೆನಪಿಸ್ಕೊಂಡು ಹೇಳ್ತಿದ್ದಿದ್ದು ಅಂತ. ಹೀರೋ ಹೇಳ್ತಿರ್ತಾನೆ, ಸೆಕ್ರೆಟ್ರಿ ಕಿಮ್ ಪರ್ಸ್ನಲ್ ಲೈಫ್ ಅಂದರೆ ಏನು, ಯಾರನ್ನ ನೋಡಿ ಮದುವೆ ಆಗೋದು ಅಂದರೆ ಏನು, ಇದನ್ನೆಲ್ಲ ಸೆಕ್ರೆಟ್ರಿ ಕಿಮ್ ನನ್ನ ಹತ್ರ ಹೇಗೆ ಹೇಳೋದಕ್ಕೆ ಸಾಧ್ಯ, ಅದು ಬೇರೆ ಯಾರ ಬಗ್ಗೆನೂ ನನ್ನ ಹತ್ರ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವಾ ಅಂತ ಹೇಳ್ತಿರ್ತಾನೆ. ನಾನು ಹೇಗೆ ಕಾಣಿಸ್ತಿದ್ದೀನಿ, ನಾನು ಹೇಗಿದ್ದೀನಿ ಅಂತ ಉಜಿರಾನ ಕೇಳ್ತಾನೆ. ಅದಕ್ಕೆ ಉಜಿರಾ ಹೇಳ್ತಾಳೆ, ನೀನು ಪರ್ಫೆಕ್ಟಾಗಿದೆಯಾ ಅಂತ. ಕೆಲಸದಲ್ಲೂ ಪರ್ಫೆಕ್ಟಾಗಿದೆಯಾ, ಒಳ್ಳೆ ಹೈಟ್ ಇದೆಯಾ, ವೆರಿ ಟ್ಯಾಲೆಂಟೆಡ್ ಕೂಡ ಇದೆಯಾ, ಅದು ನೀನಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಹಾಗಾದರೆ ಇದೆಲ್ಲ ಸೆಕ್ರೆಟ್ರಿ ಕಿಮ್ಗೆ ಏನಕ್ಕೆ ಕಾಣಿಸ್ತಿಲ್ಲ ಅಂತ. ಉಜಿರಾ ಕೇಳ್ತಾಳೆ, ನೀನು ನನ್ನ ಜೊತೆ ಇರುವಾಗ ಬೇರೆ ಹುಡುಗಿರ ಬಗ್ಗೆ ಹೇಗೆ ಮಾತಾಡೋಕ್ಕೆ ಸಾಧ್ಯ ಅಂತ. ಅದಕ್ಕೆ ಹೀರೋ ಏನೋ ಆನ್ಸರ್ ಇಲ್ಲದೆ ಅಲ್ಲಿಂದ ಹೊರಟೋಗ್ತಾನೆ. ನೋಡಿದ್ರೆ ಸೆಕ್ರೆಟ್ರಿ ಕಿಮ್ ಮನೆ ಹತ್ರ ಹೋಗ್ತಾನೆ. ಸೆಕ್ರೆಟ್ರಿ ಕಿಮ್ ಆರಾಮಾಗಿ ಕುತ್ಕೊಂಡು ಡ್ರಿಂಕ್ ಮಾಡ್ತಿರ್ತಾಳೆ. ಯಾರೋ ಬಂದರು ಅಂತ ಆಚೆ ಹೋಗಿ ನೋಡಿದ್ರೆ ನಮ್ಮ ಹೀರೋ ಬಾಗ್ಲಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾನೆ. ಹೀರೋನ ಒಳಗಡೆ ಕರೆದ್ರೆ, ನೀನು ನನಗೆ ಆರ್ಡ್ರ್ ಕೊಡಬೇಡ, ನಾನು ಆಚೆನೇ ನಿಂತ್ಕೊಂಡು ಮಾತಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಅವರಿಬ್ಬರು ಆಚೆ ವಾಕ್ ಮಾಡಿ ಕೆಳಗಡೆ ಬಂದು ನಿಂತ್ಕೋತಾರೆ. ಹೀರೋ ಕೇಳ್ತಾನೆ, ನೀನೇನಾದರೂ ಕದ್ದು ಮುಚ್ಚಿ ಏನಾದರೂ ಡೇಟ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಹೀರೋಯಿನ್ನು ಕೋಪ ಮಾಡ್ಕೊಂಡು ಹೇಳ್ತಾಳೆ, ನೀವು ನನ್ನ ತುಂಬ ಫ್ರೀ ಆಗಿಬಿಡ್ತಿದ್ರಲ್ಲ, ಅದಕ್ಕೆ ಎಲ್ಲರನ್ನೂ ಡೇಟ್ ಮಾಡ್ತಿದ್ದೆ, ಅದೇನು ಮುಚ್ಚಿಡೋ ವಿಷಯನ. ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲ್ಸಕ್ಕೆ ಬರ್ತಿದ್ದೆ, ಮಲ್ಕೊಳ್ಳೋಣ ಅಂತ ನೈಟ್ ಮನೆಗೆ ಬಂದರೆ ಮತ್ತೆ ಕೆಲಸ ಇದೆ ಅಂತ ಕಾಲ್ ಮಾಡ್ತಿದ್ರಿ, ನನಗೆ ಯಾವ ಫ್ರೀ ಟೈಮ್ ಸಿಗ್ತಿತ್ತು ಡೇಟ್ ಮಾಡೋಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಡೇಟ್ ಮಾಡು, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ನೀನು ಯಾರನ್ನಾದ್ರೂ ಮದುವೆ ಆಗಬೇಕು ಅನ್ನೋ ರೀಸನ್ಗೋಸ್ಕರನೇ ಕೆಲಸ ಬಿಡ್ತಾ ಇದೆಯಾ ಅಂತ ಹೀರೋ ಕೇಳ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನನಗೆ ಆಲ್ರೆಡಿ 29 ಇಯರ್ಸ್ ಆಗಿದೆ, ನನಗೆ ವಯಸ್ಸಾದ್ಮೇಲೆ ಕೆಲಸ ಬಿಟ್ಬಿಟ್ರೆ ನನ್ನನ್ನು ಮುಂದೆ ನೋಡ್ಕೊಳ್ಳೋರು ಯಾರು ಅಂತ ಕೇಳ್ತಾಳೆ. ಇದು ಒಂದು ಪ್ರಾಬ್ಲಮಾ ನಿನಗೆ, ಹಾಗಾದರೆ ಲೈಫ್ ಟೈಮ್ ವರ್ಕ್ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನಿಮ್ಮ ಪ್ರಕಾರ ನಾನು ಕೆಲಸ ಮಾಡ್ತಾ ಮಾಡ್ತಾ ವಯಸ್ಸಾಗಿ ನಿಮ್ಮನ್ನು ಮಾತ್ರ ನೋಡ್ಕೋಬೇಕು ಅಂತ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಟೋಟಲಿ ನೀನು ಈ ಕಂಪ್ನಿನ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ಯಾ, ನಿನ್ನ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ಯಾ, ಕನ್ಫರ್ಮಾ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಹೌದು ಅಂತ. ಹೀರೋ ಹೇಳ್ತಾನೆ, ನೀನು ನನಗೋಸ್ಕರ ವರ್ಕ್ ಮಾಡು, ನಾನು ಲೀ ಯಂಗ್ ಜೋನ್ ನಿನ್ನ ಮದುವೆ ಆಗ್ತೇನೆ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಫುಲ್ಲು ಶಾಕ್ ಆಗ್ತಾನೆ. ಸೊ ಇಲ್ಲಿಗೆ ಫಸ್ಟ್ ಎಪಿಸೋಡ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.